ಇವತ್ತು ನಾನು ನನ್ನ ಮಗಳಿಗೆ ಹೇರ್ ಕಟ್ ಮಾಡಿದ್ರಾಯ್ತು ಅಂತೇಳಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಹೇರ್ ಕಟ್ ಮಾಡೋಣ ಅಂತೇಳಿ ಅಂದ್ಕೊಳ್ಳೋದು ಮತ್ತು ಬಿಡೋದು ಹಾಗೇ ಆಗ್ತಾಯಿತ್ತು. ತುಂಬ ಲಾಂಗ್ ಬೇರೆ ಬಂದುಬಿಟ್ಟಿತ್ತು ಹೇರು. ಸರಿ ಅಂದ್ಬಿಟ್ಟು ಇವತ್ತು ಕಟ್ ಮಾಡಿದ್ರಾಯ್ತು ಅಂತೇಳಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ನನ್ನ ಮಗಳಿಗೆ ನಾನೇ ಕಟ್ ಮಾಡ್ತಾ ಇರ್ತೀನಿ. ಏನಕ್ಕೆ ಅಂತೇಳಂದ್ರೆ ನಮಗೂ ಒಂದು ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕಾಗ ಕಲಿಯಲಿಕ್ಕೆ ನಾವೇ ಕಲಿಬೇಕಾಗುತ್ತೆ. ಸುಮ್ಮನೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವರು ಮಾಡೋ ಕೆಲಸ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತೇಳಿದ್ರೆ ಬೇಜಾರು ಮಾಡ್ಕೊಳ್ಳೋದ್ರ ಬದಲು ಅಟ್ಲೀಸ್ಟ್ ನಮ್ಮ ಹೇರ್ ಕೂಡ ನಾನೇ ಕಟ್ ಮಾಡ್ಕೋತೀನಿ. ಹಾಗೆ ನನ್ನ ಮಗಳಿಗೂ ನಾನೇ ಕಟ್ ಮಾಡ್ತಾ ಇರ್ತೀನಿ. ಒಂದು ಸಲ ಮಿಸ್ಟೇಕ್ ಆದರೆ ಇನ್ನೊಂದು ಸಲಕ್ಕೆ ನಾವೇ ತಿದ್ಕೋಬೋದು. ಇನ್ನೊಂದು ಸಲ ಈ ಥರ ಮಾಡಬಹುದು ಅಂತ ಚೇಂಜ್ ಮಾಡ್ಕೋಬೋದು. ಆ ಅವಕಾಶ ಕೂಡ ಸಿಗೋದ್ರಿಂದ ನಾನೇ ಮಾಡ್ತಾ ಇರ್ತೀನಿ. ಇವತ್ತು ಟ್ಯೂಷನ್ಗೆ ಇಬ್ಬರೇ ಬಂದಿದ್ದರು, ಹಾಗಾಗಿ ಸ್ವಲ್ಪ ಫ್ರೀ ಅಂತೇಳಿ ಅನ್ನಿಸ್ತು. ಅದಾದಮೇಲೆ ಇವತ್ತು ಮಕ್ಕಳೆಲ್ಲ ಎಲ್ಲಿಗೆ ಹೋಗಿದ್ರೋ ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದು ಕಡೆ ಹೋಗಿದ್ದರು, ಹಾಗಾಗಿ ಯಾರೂ ಬಂದಿರಲಿಲ್ಲ. ಇದ್ದವ್ರು ಇಬ್ಬರಿಗೇ ಇವತ್ತು ಕ್ಲಾಸ್ ಮಾಡಿದೆ. ಅದಾದಮೇಲೆ ನನಗೂ ಸ್ವಲ್ಪ ಮದುವೆಗೆ ಹೋಗೋದಿತ್ತು. ನಮ್ಮ ಫ್ರೆಂಡ್ಸ್ ಇದರಲ್ಲೇ ಕರೆದಿದ್ರು, ಕಾರ್ಡ್ ಕೊಟ್ಬಿಟ್ಟು ಅವ್ರ ಮದುವೆಗೆ ಹೋಗೋಣ ಅಂಥೇಳಿ ಗಿಫ್ಟ್ ನೋಡೋಣ ಅಂತ ಬಂದೆ. ಯಾವ್ದು ತೊಗೋಬೇಕು, ಯಾವ್ದು ತೊಗೊಂಡ್ರೆ ಅವರಿಗೆ ಚೆನ್ನಾಗಿ ಅನಿಸುತ್ತೆ ಅಂತೇಳೆಲ್ಲ ನೋಡ್ತಾ ಇದ್ದೆ. ಫೈನಲಿ 2 ಗಿಫ್ಟ್‌ನ ಚೂಸ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ಮದ್ವೆಗೆ ರೆಡಿ ಆಗಿಬಿಟ್ಟು ಬಂದಿದ್ದಾಯಿತು. ಇವ್ರದ್ದು ಮದುವೆ ಒಂದು ಕಡೆ ಮತ್ತು ರಿಸೆಪ್ಷನ್ ಒಂದು ಕಡೆ ಇಟ್ಕೊಂಡಿದ್ರು. ಮದುವೆ ಆಗಿದ್ದು ಕಾರ್ಪೊರೇಷನ್ ಕಡೆ, ಅವ್ರದ್ದು ಚರ್ಚ್ ಇತ್ತಂತೆಲ್ಲ, ಅಲ್ಲಿ ಮದುವೆ ಆಗಿದ್ದು. ನಾವು ಅಲ್ಲಿಗೇನು ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ನಾವು ದೇವನಹಳ್ಳಿ ರೂಟಲ್ಲಿರುವಂಥ ರಾಯಲ್ ಲೋಟಸ್ ರೆಸಾರ್ಟಿಗೆ ಬಂದಿದ್ದು. ಅವ್ರು ಅಲ್ಲೇ ದೊಡ್ಡದಾಗಿ ಅರೇಂಜ್ ಮಾಡ್ಕೊಂಡಿದ್ರು. ಅಲ್ಲಿಗೆ ಬಂದು ಸ್ವಲ್ಪ ಲೇಟ್ ಆಗಿತ್ತು ಆಲ್ರೆಡಿ. ಯಾಕೆಂದರೆ ಅವ್ರದ್ದು ಅಲ್ಲಿ ಮದುವೆ ಮುಗಿಸ್ಕೊಂಡು ಅವ್ರು ಇಲ್ಲಿ ಬಂದು ಆಲ್ರೆಡಿ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಮುಗ್ದೋಗ್ಬಿಟ್ಟಿತ್ತು. ಅವರೆಲ್ಲ ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿಕೊಂಡು, ಅದಲ್ಲಿ ನೋಡಿ ಲೈನ್ ಕಾಣಿಸ್ತಾ ಇದೆ ಹಿಂದೆ, ಅವ್ರು ಆಲ್ರೆಡಿ ಊಟ ಸ್ಟಾರ್ಟ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ನಾವು ಸ್ವಲ್ಪ ಬಂದಿರೋದು ಲೇಟ್ ಆಗಿರೋದ್ರಿಂದ ಕೂತ್ಕೊಂಡಿದ್ವಿ. ನನ್ನ ಮಕ್ಕಳು ಸ್ವಲ್ಪ ಆಟ ಆಡಿಕೊಂಡು ಇದು ಮಾಡ್ತಾಯಿದ್ರು. ಅವ್ರ ಅತ್ತೆಂಗೆ ಊಟ ತೊಗೊಂಬರ್ತೀನಿ ಅಂತೇಳಿ ಹೇಳಿ ಹೋದರು. ಅವ್ರದ್ದು ಕ್ಯೂ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋದರು ಅಂತೇಳಿ ಅಂದ್ಬಿಟ್ಟು ನಾನು ಕೂತಿದ್ದೆ. ನಮ್ಮದೇನಷ್ಟು ಲೈನ್ ಇರಲಿಲ್ಲ ವೆಜ್ ತಿನ್ನೋದ್ರಿಂದ. ವೆಜ್ ತಿನ್ನೋರು ಏನಾದರೂ ಕಡಿಮೆನೇ ಅಲ್ವಾ, ಹಾಗಾಗಿ ಲೈನ್ ಸ್ವಲ್ಪ ಕಡಿಮೆನೇ ಇತ್ತು. ಅವ್ರು ತೊಗೊಂಬಂದು ಕೊಟ್ಟಾದ್ಮೇಲೆ ಹೋದ್ರಾಯ್ತು ಅಂತೇಳಿ ಅಂದ್ಬಿಟ್ಟು ಅವ್ನ ದೊಡ್ಡ ಮಗ ಒಬ್ಬರಿದ್ರು, ಅವ್ರ ಜೊತೆ ಕೂತ್ಕೊಂಡು ಅವ್ರ ಅತ್ತೆ ಜೊತೆ ಕೂತ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಫೋಟೋಸು ಅದು ಇದು ತೊಗೊಂಡ್ವಿ. ಅವ್ರು ತೊಗೊಂಡು ಬಂದಾದಮೇಲೆ ನಾನು ಹೋಗ್ಬಿಟ್ಟು ತೊಗೊಂಡು ಬಂದೆ. ನೋಡಿ ಊಟ ಮಾಡಿ ಎಲ್ಲ ಮುಗಿಸಿದ್ವಿ. ಅಷ್ಟೊತ್ತಿಗೆ ಸ್ಟೇಜ್ ಮೇಲೆ ರಿಸೆಪ್ಷನಿಗೆ ಅಂತೇಳಂದು ನಿಲ್ಲಿಸ್ತಿದ್ರು. ನಾವು ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡು ಮಕ್ಕಳು ಆಟ ನೋಡಿಕೊಂಡು, ಅವ್ರು ನೋಡಿದರೆ ಒಂದು ಕಡೆ ನಿಲ್ತಾಯಿಲ್ಲ, ಅವ್ನ ಮಕ್ಕಳಿಂದ ಓಡ್ತಾ ಇದ್ದಾನೆ. ಅವ್ನು ಹಿಡ್ಕೊಂಡು ಬರೋದು ಒಂದು ಕೆಲಸ ಆಗ್ತಾಯಿದೆ ನಮಗೆ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.